ನಮಸ್ಕಾರ ಸ್ನೇಹಿತರೆ, ಇನ್ನು ಕೂಡ ಮಾರ್ಚ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂದ್ರೆ ಈ ಒಂದು ಕೆಲಸ ಮಾಡಿ ಡೆಫಿನೆಟ್ಲಿ ನಿಮಗೆ ಈ ಒಂದು ಮಾರ್ಚ್ ತಿಂಗಳದಷ್ಟೇ ಅಲ್ಲ ಮುಂದೆ ಬರ್ತಕ್ಕಂತಹ ಪ್ರತಿ ತಿಂಗಳ ಪಿಂಚಣಿಗಳು ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನಿಮಗೆ ತಿಳಿಸಿದೆ. ಸೊ ಹಾಗಾದ್ರೆ ಏನ್ ಕೆಲಸ ಮಾಡ್ಬೇಕು ನಾವು, ಮುಂದೆ ಬರ್ತಕ್ಕಂತಹ ಪಿಂಚಣಿ ಕೂಡ ಜಮಾ ಆಗ್ಬೇಕು, ಮತ್ತೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅಲ್ಲ, ಸೊ ಯಾರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಆ ಒಂದು ಪಿಂಚಣಿ ಕೂಡ ನಮಗೆ ಹೆಚ್ಚಳ ಆಗ್ಬೇಕಲ್ವಾ. ಸೊ ಎಲ್ಲಾ ಟಾಪಿಕ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ. ಸೊ ಟೋಟಲಿ ಪಿಂಚಣಿದಾರರು ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಸೊ ನಿಮಗೆ ಪಿಂಚಣಿ ಸೌಲಭ್ಯದ ಬಗ್ಗೆ ಪ್ರತಿಯೊಂದು ಮಾಹಿತಿ ಕ್ಲಿಯರ್ ಆಗಿ ತಿಳಿಯುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ರು ಆಲ್ ಅಂತ ಸೆಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಒಂದು ಪಿಂಚಣಿ ಪಡಿತಾ ಇರೋರಿಗೆ ಈಗಾಗಲೇ ಬಹಳಷ್ಟು ದಿನ ಡಿಲೇ ಆಗ್ತಾ ಇದೆ. ಏನ್ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದಿದೆ ನೋಡಿ, ಸೊ ಅವಾಗಿನ ಹಿಡ್ಕೊಂಡು ಈಗ ಇಲ್ಲಿವರೆಗೂ ಕೂಡ ಇನ್ ಮುಂದೆನೂ ಕೂಡ ಡಿಲೇ ಆಗೋದೆ. ಸೊ ಪ್ರತಿ ತಿಂಗಳು 5ನೇ ತಾರೀಕು ಒಳಗಾಗಿ ಬರ್ತಕ್ಕಂತಹ ಪಿಂಚಣಿ ಸುಮಾರು 15ನೇ ತಾರೀಕು 20ನೇ ತಾರೀಕು ಒಳಗಾಗಿ ಬರ್ತಾ ಇದೆ. ಇನ್ನು ಇದರಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 2 ರಿಂದ 3 ತಿಂಗಳ ಪಿಂಚಣಿ ಬಂದಿರ್ಲಿಲ್ಲ. ಸೊ ಅದನ್ನ ಮತ್ತೆ ಸರ್ಕಾರ 1-2 ತಿಂಗಳದಾದ್ರೂ ಹಾಕೊಟ್ಟಿದ್ದಾರೆ. ಸದ್ಯಕ್ಕಂತೂ ಒಂದೊಂದಾಗಿ ಹಾಕ್ತಾ ಇದಾರೆ. ಆದ್ರೆ ಪ್ರತಿ ತಿಂಗಳು 5ನೇ ತಾರೀಕು ಒಳಗಡೆ ಬರ್ಬೇಕಾಗಿರುವಂತಹ ಪಿಂಚಣಿ ಸುಮಾರು 15ರಿಂದ 20ನೇ ತಾರೀಕು ವರೆಗೂ ಕೂಡ ಡಿಲೇ ಆಗ್ತಾ ಇದೆ. ಸೊ ಹೀಗಾದ್ರೆ ಸರಿಯಾದ ಟೈಮ್ಗೆ ಹಣ ಜಮಾ ಆಗೋದು ಯಾವಾಗ, ಸರಿಯಾದ ಹಣ ಜಮಾ ಆಗೋದು ಯಾವಾಗ, ಸೊ ಎಲ್ಲ ಕ್ವಶನ್ ಮಾರ್ಕ್ಗಳು ಪಿಂಚಣಿದಾರರಲ್ಲಿ ಓಡ್ತಾ ಇದೆ. ಸೊ ಹಾಗಾದ್ರೆ ಇದ್ರ ಬಗ್ಗೆ ಸೊಲ್ಯೂಷನ್ ಅನ್ನ ನಾನು ಕೊಡ್ತೀನಿ. ಸದ್ಯಕ್ಕೆ ನಿಮಗೆ ಪಿಂಚಣಿ ಅಂತೂ 5ನೇ ತಾರೀಕು ಒಳಗಾಗಿ ಬಿಡುಗಡೆ ಆಗ್ಬೇಕು, ಆದ್ರೆ ಸರಿಯಾಗಿ ಆಗ್ತಾ ಇಲ್ಲ, ಇದಂತೂ ನಿಜ. ಆದ್ರೆ 15 ಮತ್ತು 20ನೇ ತಾರೀಕು ಒಳಗಾಗಿನಾದ್ರೂ ಆಗೇ ಆಗತ್ತೆ. ಸೊ ಇದಂತೂ ಡೆಫಿನೆಟ್ಲಿ ಸರ್ಕಾರ ಕೊಟ್ಟಿರುವಂತಹ ಅಪ್ಡೇಟ್. ಯಾಕಂದ್ರೆ ಡಿಲೇ ಆದ್ರೂ ಸಹಿತ ನಿಮ್ಗೆ ಕೊಡ್ತಕ್ಕಂತ ಹಣವನ್ನ ನಾವು ಕೊಡ್ತೇವೆ ಅನ್ನುವಂತಹ ಸೂಚನೆ ಕೊಡ್ತಾ ಇದ್ರೆ ಒಂದ್ ಸ್ವಲ್ಪ ಕೊಡೋದ್ರಲ್ಲಿ ಏರುಪೇರ್ ಆಗ್ಬೋದು, ಆದ್ರೆ ಸರಿಯಾದ ಟೈಮ್ಗೆ ಹಾಕ್ತಿವಿ. ಸೊ ಇದು ಇನ್ನೊಂದು ನೀವು ಕೇಳ್ಬಹುದು, ಇದು ಯಾವುದೇ ಸ್ಕೀಮ್ ಅಲ್ಲ, ಇದು ಸರಿಯಾದ ಟೈಮ್ಗೆ ಕೊಡ್ಲೇಬೇಕು ನೀವು. ಇದು ಪಿಂಚಣಿ ಹಣ ಆಗಿರತ್ತೆ. ಸರ್ಕಾರ ಯಾವುದೇ ಕಾರಣಕ್ಕನ್ನ ಇದಕ್ಕೋಸ್ಕರ ಕೊಡೋ ಹಾಗಿಲ್ಲ, ಇಲ್ಲಿ ನೀವು ಸರಿಯಾಗಿ ಹಣ ಹಾಕ್ಲೇಬೇಕು ಅನ್ನುವಂತಹ ಸೂಚನೆ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ. ಹೌದು, ಇದು ನಿಜ ಇಲ್ಲ ಅನ್ನೋದಿಲ್ಲ, ಸರಿಯಾದ ಟೈಮ್ಗೆ ಕೊಡ್ಲೇಬೇಕು. ಮತ್ತೆ ಇದು ಯಾವ ಸರ್ಕಾರನು ಕೂಡ ಜಾರಿ ತಂದಿಲ್ಲ. ಈ ಕಡೆ ಬಿಜೆಪಿ ಸರ್ಕಾರದ ವೈಯಕ್ತಿಕ ಯೋಜನೆ ಆಗಿರ್ಲಿ, ಗ್ಯಾರಂಟಿಗಳು ಹೇಗಿದಾವಲ್ಲ ಕಾಂಗ್ರೆಸ್ದು, ಸೊ ಆ ರೀತಿ ಗ್ಯಾರಂಟಿ ಯೋಜನೆಗಳಲ್ಲಿ ಇದೇನು ಒಂದಾಗಿಲ್ಲ. ಸೊ ಇದು ಸಪರೇಟ್ ಆಗಿರುವಂತದ್ದು. ಯಾವುದೇ ಸರ್ಕಾರ ಬಂದ್ರು ಸಹಿತ ಪಿಂಚಣಿಯನ್ನ ಕೊಡ್ಲೇಬೇಕಾಗಿರುವಂತದ್ದು. ಸೊ ಹಾಗಾದ್ರೆ ಇದರಲ್ಲಿ ಕೂಡ ಡಿಲೇ ಮಾಡ್ತಾ ಇದ್ದಾರೆ. ಸದ್ಯಕ್ಕಂತೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ. ಆದ್ರೆ ಎಲ್ಲರಿಗೂ ಕೂಡ ಪಿಂಚಣಿ ಹೆಚ್ಚಳ ಇಲ್ಲ, ವಿಧವಾ ಮಹಿಳೆಯರಿಗೆ ಪಿಂಚಣಿ ಮಾತ್ರ ಹೆಚ್ಚಳ ಆಗಿದೆ. ಸೊ ಅದರಲ್ಲಿ ಕೇಂದ್ರ ಸರ್ಕಾರ ಈ ಒಂದು 7 ರಾಜ್ಯಗಳಲ್ಲಿ ಪಿಂಚಣಿ ಹೆಚ್ಚಳ ಮಾಡಿತ್ತು, ಅದರಲ್ಲಿ ನಮ್ಮ ರಾಜ್ಯನೂ ಕೂಡ ಇದೆ. ಸೊ ಇದು ನಮ್ಮ ರಾಜ್ಯಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಕೂಡ ಮಾಡಿಲ್ಲ ಅಂದ್ರೂ ಸಹಿತ ವಿಧವಾ ಮಹಿಳೆಯರಿಗಾದ್ರೂ ಮಾಡಿದ್ದಾರೆ. ಸುಮಾರು ಈಗ 900ರಿಂದ 2200 ವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗಿದೆ ಅಂತೆ. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು 2-3 ನಂಬರ್ ನಮ್ಮ ರಾಜ್ಯ ಹೆಚ್ಚಳದಲ್ಲಿ ಬರಬಹುದು. ಅಂದ್ರೆ ಎಷ್ಟು ಹೆಚ್ಚಳ ಮಾಡಿದಾರೆ ನೋಡಿ, ಅದರಲ್ಲಿ ನಮ್ ಹೈಯೆಸ್ಟ್ 3ನೇ ನಂಬರ್ ನಮ್ಮ ರಾಜ್ಯ ಇದೆ ಅಂತ ಅನ್ಕೊಳ್ಬಹುದು. ಸೊ ಉಳಿದ ರಾಜ್ಯಕ್ಕೆ ಒಂದು 3000, ಒಂದು 2500 ರೂಪಾಯಿ. ಸೊ ಈ ರೀತಿ ಫಸ್ಟ್ ಸೆಕೆಂಡ್ ಇದ್ರೆ ನಮ್ದು ಥರ್ಡ್ 2200 ಹೆಚ್ಚಳ ಆಗಿರುವಂತದ್ದು. ನಮ್ಮ ರಾಜ್ಯಕ್ಕೂ ಕೂಡ ಒಂದು ಒಳ್ಳೆ ಅಪರ್ಚುನಿಟಿ, ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು. ಅದರಲ್ಲಿ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಂಗವಿಕಲರಿಗೂ ಕೂಡ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ. ಅಂಗವಿಕಲರಿಗಂತೂ ಹೇಗೆ ಹಣ ಸಿಗ್ತಾ ಇದೆ ಅಂದ್ರೆ ಅಂಗವೈಕಲ್ಯದ ಆಧಾರದ ಮೇಲೆ ಸಿಗ್ತಾ ಇರತ್ತೆ. ಅವ್ರಿಗೊಂದು ಅಷ್ಟೇನ್ ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಆಲ್ರೆಡಿ ಹೆಚ್ಚು ಇದ್ದೇ ಇರತ್ತೆ. ಯಾಕಂದ್ರೆ ಅಂಗವೈಕಲ್ಯತೆ ಎಷ್ಟು ಇರತ್ತೆ ನೋಡಿ, ಅಂದ್ರೆ ಈಗ ಒಬ್ಬೊಬ್ಬರಿಗೆ ಕೈ ಇರೋದಿಲ್ಲ, ಅವರಿಗೆ 2000 ರೂಪಾಯಿ ಕೊಡ್ತಾ ಇದಾರೆ ಅಂತ ಅನ್ಕೊಳ್ಳಿ. ಇನ್ನೊಬ್ಬರಿಗೆ 2 ಕೈಗಳು ಇರೋದಿಲ್ಲ, ಅವರಿಗೆ ಏನು 3000 ರೂಪಾಯಿ ಕೊಡ್ತಾ ಇದಾರೆ. ಈ ರೀತಿ ಹೆಚ್ಚಿನ ಅಂಗವೈಕಲ್ಯತೆಯ ಆಧಾರದ ಮೇಲೆ ಹೆಚ್ಚಿನ ಹಣವನ್ನ ಕೊಡ್ತಾರೆ ಸರ್ಕಾರದವರು. ಸೊ ಯಾವ ಅಂಗವೈಕಲ್ಯತೆ ಇರತ್ತೆ ಅದಕ್ಕೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ಹಣವನ್ನ ಇಟ್ಟಿರ್ತಾರೆ, ಇಂತಿಷ್ಟು ಅಂತ ಹೇಳ್ಬಿಟ್ಟು ಪಿಂಚಣಿಯನ್ನ ಸೆಟ್ ಮಾಡಿರ್ತಾರೆ. ಅಷ್ಟು ಹಣವನ್ನ ನಿಮಗೆ ಕೊಡ್ತಾ ಇರ್ತದೆ. ಓಕೆನಾ, ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಪಿಂಚಣಿ ಸೌಲಭ್ಯಗಳ ಬಗ್ಗೆ ಬಂದಿತ್ತು. ಇನ್ನು ಈ ಒಂದು ಪಿಂಚಣಿ ಪಡಿಬೇಕಂದ್ರೆ ಏನ್ ಮಾಡ್ಬೇಕು, ಪಿಂಚಣಿ ನಮ್ಗೆ ಸರಿಯಾಗಿ ಹಣ ಜಮಾ ಆಗ್ತಾ ಇಲ್ಲ, ಇನ್ನು ನಾವು ಏನು ಮಾಡ್ಬೇಕು ಅನ್ನುವಂಥದ್ದು ನೀವು ಕೇಳ್ಬಹುದು. ಪಿಂಚಣಿ 1 ತಿಂಗಳದ್ ಬರ್ತಾ ಇಲ್ಲ, 2 ತಿಂಗಳದ್ ಬರ್ತಾ ಇಲ್ಲ, ಈ ರೀತಿ ಏನಾದ್ರೂ ಸ್ಟಾಪ್ ಆಗ್ತಾ ಬರ್ತಾ ಇದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಯಾವ ತಿಂಗಳದ ಪಿಂಚಣಿ ಕೂಡ ಬರೋದಿಲ್ಲ. ಹೀಗಾಗಿ ನೀವು ಏನ್ ಮಾಡ್ಬೇಕು, ನಿಮ್ಮ ಒಂದು ಜೀವಿತ ಪ್ರಮಾಣ ಪತ್ರವನ್ನ, ನೀವು ಬದುಕಿದಿರಾ ಅನ್ನುವಂಥದ್ದನ್ನ, ಈಗ ನೋಡಿ ನಿಮ್ಮ ಗಂಡಂದ್ರು ತೀರಿ ಹೋಗಿರ್ತಾರೆ, ಅವರ ಒಂದು ಹಣವನ್ನ ನೀವು ಪಡಿತಾ ಇರ್ತೀರಿ, ವಿಧವಾ ಮಹಿಳೆಯರಾಗಿರ್ತೀರಿ, ಅಥವಾ ಅವ್ರ ಗೌರ್ಮೆಂಟ್ ಜಾಬ್ ಇರತ್ತೆ, ಅವ್ರದ್ದು ಪೆನ್ಷನ್ ನಿಮ್ಗೆ ಸಿಗ್ತಾ ಇರತ್ತೆ, ಅವರು ಕೂಡ ತೀರಿ ಹೋಗಿರ್ತಾರೆ. ಈ ರೀತಿನಾದ್ರೂ ಆಗಿರ್ಲಿ, ಅಥವಾ ನೀವು ವಯಸ್ಸಾದವರು ಇರ್ತೀರಿ, ನೀವು ಪಿಂಚಣಿಯನ್ನ ಪಡಿತಾ ಇರ್ತೀರಿ, ಅಂಗವೈಕಲ್ಯರು ಇರ್ತೀರಿ, ಪಿಂಚಣಿಯನ್ನ ಪಡಿತಾ ಇರ್ತೀರಿ. ಸೊ ಯಾರೇ ಆಗಿರ್ಲಿ, ಟೋಟಲಿ ಪಿಂಚಣಿ ನೀವು ಪಡಿತಾ ಇದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ
ಬ್ಯಾಂಕ್ ಗಳಿಗೆ ಹೋಗಿ, ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ಸ್ ಗಳು ಎಲ್ಲಿದಾವ್ ನೋಡಿ ಆ ಬ್ಯಾಂಕ್ ಗಳಿಗೆ ಹೋಗಿ, ಅಥವಾ ನೀವು ವಿಡಿಯೋ ಕಾಲ್ ನ ಮುಖಾಂತರ, ವಿಡಿಯೋ ಕಾಲ್ ಗಿಂತ ಎಲ್ಲಕ್ಕಿಂತ ಬೆಸ್ಟ್ ಆಪ್ಷನ್ ನೀವೇ ಹೋಗಿ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಬೇಕು. ನಿಮ್ಮ ಮನೆಯಲ್ಲಿ ಯಾರ ಹತ್ರನೂ ಕೂಡ ಕೊಡ್ಬೋದು, ಇಲ್ಲ ಅಂತ ಅನ್ನೋದಿಲ್ಲ. ವಿಡಿಯೋ ಕಾಲ್ ಮುಖಾಂತರ ಅವರ ಅಧಿಕಾರಿಗಳಿಗೆ ತೋರಿಸಬಹುದು, ಅವರ ಮೇಲಾಧಿಕಾರಿಗಳಿಗೆ ಕಳಿಸ್ತಾರೆ, ಇಲ್ಲ ಅಂತ ಅನ್ನೋದಿಲ್ಲ. ಆದ್ರೆ ಜೀವಿತ ಪ್ರಮಾಣ ಪತ್ರವನ್ನ ನೀವೇ ಹೋಗಿ ಖುದ್ದಾಗಿ ಸಬ್ಮಿಟ್ ಮಾಡಿದ್ರೆ ಕನ್ಫರ್ಮ್ ಆಗತ್ತೆ. ಅವರು ಮೇಲಾಧಿಕಾರಿಗಳಿಗೆ ಅದನ್ನ ಕಳಿಸಿ ಮತ್ತೆ ನಿಮಗೆ ಆ ಒಂದು ಪೆನ್ಷನ್ ಜಮಾ ಆಗುವ ಹಾಗೆ ಮಾಡ್ತಾರೆ. ಸೊ ಇದನ್ನ ನೀವು ಮೊದಲನೇದಾಗಿ ಪ್ರತಿಯೊಬ್ಬರು ಕೂಡ ಕೆಲಸ ಮಾಡ್ಬೇಕಾಗಿರುವಂತದ್ದು. ಇಲ್ಲಪ್ಪಾ ಅಂದ್ರೆ ನಿಮ್ಗೆ ಪಿಂಚಣಿ ಸರಿಯಾಗಿ ಜಮಾ ಆಗೋದಿಲ್ಲ, ಮೊದಲೇ ಡಿಲೇ ಆಗಿ ಬರ್ತಾ ಇದೆ, 10 ದಿನ 15 ದಿನ ಈ ರೀತಿ ಲೇಟ್ ಆಗಿ ಬರ್ತಾ ಇದೆ ಅಂತದ್ರಲ್ಲೇ ನೀವು ಸರಿಯಾದ ಡಾಕ್ಯುಮೆಂಟ್ಸ್ ಗಳನ್ನಾಗಿರ್ಲಿ ಅಥವಾ ನೀವು ಬದುಕಿದ್ರೆ ಅನ್ನುವಂಥದ್ದು ಕನ್ಫರ್ಮ್ ಸರ್ಕಾರಕ್ಕೆ ಇಲ್ಲಪ್ಪ ಅಂದ್ರೆ ನಿಮ್ಗೆ ಯಾವ ಪಿಂಚಣಿ ಹಣ ಕೂಡ ಸಿಗೋದಿಲ್ಲ. ಆದಷ್ಟು ಬೇಗ ಪ್ರತಿಯೊಬ್ಬರು ಕೂಡ ಪಿಂಚಣಿಯನ್ನ ಪಡ್ಕೊಳ್ಬೇಕಂದ್ರೆ ನಿಮ್ಮ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡೋದು ಅತಿ ಅವಶ್ಯಕ ಆಗಿರುತ್ತೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಲೇಟೆಸ್ಟ್ ಆಗಿ ಅಪ್ಡೇಟ್ ತಿಳಿಸಿದೀನಿ. ಏನೇ ಕ್ವಶನ್ಸ್ ಇದ್ರ ಬಗ್ಗೆ ಕೇಳೋದಿದ್ರು ಸಹಿತ ಸೊ ಯಾರು ಕೂಡ ಎಲ್ಲರೂ ಕೂಡ ಕೇಳಬಹುದು. ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಕ್ವಶನ್ಸ್ ಗಳನ್ನ ನನಗೆ ಕೇಳಿ ನಾನು ನಿಮ್ಗೆ ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ. ಒಂದ್ ಸ್ವಲ್ಪ ಲೇಟ್ ಆದ್ರೂ ಸಹಿತ ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ. ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.